ಬೆಳಗಾವಿ ಪೊಲೀಸರು ಭರ್ಜರಿ ಬೇಟೆಯನ್ನು ನಡೆಸಿದ್ದಾರೆ. ಲಾರಿ ಸರಾಯಿ ತುಂಬಿದ ಲಾರಿಯನ್ನೇ ಇವತ್ತು ರೇಡ್ ಮಾಡುವ ಮೂಲಕ ಭರ್ಜರಿ ಬೇಟೆಯನ್ನು ನಡೆಸಿದ್ದಾರೆ ಬೆಳಗಾವಿ ಪೊಲೀಸರು. ಸರಾಯಿ ಬಾಟಲ್ಗಳ ತುಂಬಿದ ಲಾರಿಯನ್ನೇ ಇವತ್ತು ಬೆಳಗಾವಿಯ ಮಾಳಮಾರುತಿ ಪೊಲೀಸರು ರೇಡ್ ಮಾಡಿ ಈಗ ಸೀಜ್ ಮಾಡಿದ್ದಾರೆ. ಭರ್ಜರಿ ಬೇಟೆಯನ್ನು ಆಡಿದ್ದಾರೆ ಬೆಳಗಾವಿ ಪೊಲೀಸರು. ಬೆಳಗಾವಿ ಮಾಳಮಾರುತಿ ಪೊಲೀಸರಿಂದ ಇವತ್ತು ಬಿಗ್ ರೇಡು, ದೊಡ್ಡ ಸರಾಯಿ ತುಂಬಿದಂಥ ಲಾರಿಯನ್ನೇ ಇವತ್ತು ರೇಡ್ ಮಾಡಿ ಸೀಜ್ ಮಾಡಿದ್ದಾರೆ. ನೋಡಿ, ಬೆಳಗಾವಿಯ ಮಾಳಮಾರುತಿ ಪೊಲೀಸರಿಂದ ಮಹಾದಾಳಿ ಅಂತ ಹೇಳ್ಬೋದು. ಸರಾಯಿ ತುಂಬಿಕೊಂಡು ಹೋಗ್ತಾ ಇರುವಂತಹ ಲಾರಿಯನ್ನೇ ಇವತ್ತು ಬೆಳಗಾವಿಯ ಮಾಳಮಾರುತಿ ಪೊಲೀಸರು ಮಹಾರಾಷ್ಟ್ರ ಜಿಲ್ಲಾ ಪಂಚಾಯತಿ ಎಲೆಕ್ಷನ್ ಮಾಳಮಾರುತಿ ಪೊಲೀಸರು ಈಗ ಸೀಜ್ ಮಾಡಿದ್ದಾರೆ. ಇದು ಮಹಾರಾಷ್ಟ್ರದಲ್ಲಿ ಜಿಲ್ಲಾ ಪಂಚಾಯತಿ ಚುನಾವಣೆ, ಮಹಾರಾಷ್ಟ್ರದಲ್ಲಿ ಜಿಲ್ಲಾ ಪಂಚಾಯತಿ ಚುನಾವಣೆ ನಡೀತಾ ಇದೆ. ಚುನಾವಣೆ ನಿಮಿತ್ತ ಹಂಚಲಿಕ್ಕೆ ಹೊರಟಿರ್ತಕ್ಕಂತಹ ಈ ಏನು ಲಾರಿ ಇದೆ, ಸರಾಯಿ ತುಂಬಿದ ಲಾರಿ ಇದೆ, ಆ ಲಾರಿಯನ್ನೇ ಈಗ ಬೆಳಗಾವಿಯ ಮಾಳಮಾರುತಿ ಪೊಲೀಸರು, ಮಾಳಮಾರುತಿ ಇನ್ಸ್ಪೆಕ್ಟರ್ ಗಡ್ಡೇಕರ್ ಅವರ ನೇತೃತ್ವದ ತಂಡ ಈಗ ಇಡೀ ಲಾರಿಯನ್ನೇ ಸೀಜ್ ಮಾಡಿದೆ. ಬೆಳಗಾವಿಯ ಮಾಳಮಾರುತಿ ಪೊಲೀಸ್ ಠಾಣೆಯ ಪೊಲೀಸರು, CPI ಗಡ್ಡೇಕರ್ ಅವರ ನೇತೃತ್ವದ ತಂಡ ಈಗ ದೊಡ್ಡ ಬಿಗ್ ರೈಡನ್ನು ಮಾಡಿದೆ, ದೊಡ್ಡ ದಾಳಿಯನ್ನು ಮಾಡಿದೆ. ಸರಾಯಿ ಬಾಟಲ್ಗಳನ್ನು ತುಂಬಿದಂತಹ ಏನು ಲಾರಿ ಇದೆ, ಆ ಲಾರಿಯನ್ನು ಈಗ ರೇಡ್ ಮಾಡಿ ಸೀಜ್ ಮಾಡಿ ಈಗ ಠಾಣೆ ಎದುರು ಅನ್ಲೋಡಿಂಗ್ ಕಾರ್ಯ ನಡೀತಾ ಇದೆ. ಮಹಾರಾಷ್ಟ್ರದಲ್ಲಿ ಸ್ಥಳೀಯ ಸಂಘ ಸಂಸ್ಥೆಗಳ ಚುನಾವಣೆಗಳು ನಡೀತಾ ಇದ್ದಾವೆ. ಹೀಗಾಗಿ ಈ ಸಂಘ ಸಂಸ್ಥೆಗಳ ಚುನಾವಣೆಗೆ ಹಂಚಿಕೆ ಮಾಡಲೆಂದೇ ಹೊರಟಿರ್ತಕ್ಕಂತಹ ಸರಾಯಿ ಬಾಟಲ್ಗಳನ್ನು ತುಂಬಿದಂತಹ ಲಾರಿಯನ್ನು ಬೆಳಗಾವಿಯ ಮಾಳಮಾರುತಿ ಪೊಲೀಸರು ಈಗ ಸೀಜ್ ಮಾಡಿದ್ದಾರೆ. ಸೀಜ್ ಮಾಡಿ ಇಡೀ ಲಾರಿ ತುಂಬಿದಂತಹ ಸರಾಯಿ ಬಾಟಲ್ಗಳನ್ನು ಈಗ ವಶಪಡಿಸಿಕೊಂಡಿದ್ದಾರೆ. ಪಕ್ಕದ ಮಹಾರಾಷ್ಟ್ರದಲ್ಲಿ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, ಸ್ಥಳೀಯ ಸಂಘ ಸಂಸ್ಥೆಗಳ ಚುನಾವಣೆಗಳು ನಡೀತಾ ಇದ್ದಾವೆ. ಹೀಗಾಗಿ ಗೋವಾದಿಂದ ಪಾರ್ಸಲ್ ಗೋವಾ ಟು ಮಹಾರಾಷ್ಟ್ರ ಈ ಒಂದು ಸರಾಯಿಯನ್ನು ಸಾಗಾಣಿಕೆ ಮಾಡಲಾಗ್ತಾ ಇತ್ತು. ಶ್ರೀನಗರದ ಬಳಿ ಬೆಳಗಾವಿಯ DCP ಆಗಿರ್ತಕ್ಕಂಥ ನಾರಾಯಣ್ ಭರ್ಮನಿ ಮತ್ತು
ಮಾರ್ಕೆಟ್ ACP ಸತ್ಯನಾಯಕ್ ಅವರು ಮತ್ತು CPI ಗಡ್ಡೆಕರ್ ನೇತೃತ್ವದ ತಂಡ ಬೆಳಗಾವಿಯ ಶ್ರೀನಗರದ ಹತ್ತಿರ ಆ ಒಂದು ಲಾರಿಯನ್ನು ದಾಳಿ ಮಾಡಿ ಆ ಲಾರಿಯನ್ನು ವಶಪಡಿಸಿಕೊಂಡಿದೆ. ಸುಮಾರು 800 ಬಾಕ್ಸ್ಗಳಿವೆ. ಇವತ್ತು ಬೆಳಗಾವಿಯ ಮಾಳಮಾರುತಿ ಪೊಲೀಸರು ಭರ್ಜರಿ ಬೇಟೆಯನ್ನು ಆಡಿದ್ದಾರೆ. ಗೋವಾದಿಂದ ಪಕ್ಕದ ಮಹಾರಾಷ್ಟ್ರದ ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕ್ ಪಂಚಾಯತಿ ಚುನಾವಣೆಗಾಗಿ ಹಂಚಿಕೆ ಮಾಡಲೆಂದೇ ಹೊರಟಿರ್ತಕ್ಕಂತಹ ಸರಾಯಿ ತುಂಬಿದ ಲಾರಿ ಸುಮಾರು 800 ಬಾಕ್ಸ್ಗಳು ಗೋವಾ ಟು ಮಹಾರಾಷ್ಟ್ರ ವಾಯಾ ಬೆಳಗಾವಿ ಹೋಗ್ತಾ ಇತ್ತು. ಈ ಲಾರಿ ಸರಾಯಿ ತುಂಬಿಕೊಂಡು ಬೆಳಗಾವಿಯ ಶ್ರೀನಗರ್ ಗಾರ್ಡನ್ ಹತ್ತಿರ ಬೆಳಗಾವಿಯ ಪೊಲೀಸರು ದಾಳಿ ಮಾಡಿ ಆ ಲಾರಿಯನ್ನು ತಡೆದು ಈಗ 800 ಬಾಕ್ಸ್ಗಳನ್ನು ಸರಾಯಿ ಬಾಕ್ಸ್ಗಳನ್ನು ವಶಪಡಿಸಿಕೊಳ್ಳುವುದರ ಮೂಲಕ ಭರ್ಜರಿ ಬೇಟೆಯನ್ನು ಆಡಿದ್ದಾರೆ. ಚುನಾವಣೆಯಲ್ಲೇ ಇರಲಿ ಗೋವಾದ ಸರಾಯಿ ಮಾಮೂಲಾಗಿ ಸಹಜವಾಗಿ ಪಾರ್ಸಲ್ ಆಗ್ತದೆ, ಸಾಗಾಣಿಕೆ ಆಗ್ತದೆ. ಯಾಕಂತಂದರೆ ಗೋವಾದಲ್ಲಿ ಸರಾಯಿ ಸಸ್ತು. ಹೀಗಾಗಿ ಆ ಸ್ವಸ್ತಿನಲ್ಲಿ ಸಿಗುವಂತಹ ಸರಾಯಿಯನ್ನು ಚುನಾವಣೆ ಸಂದರ್ಭದಲ್ಲಿ ಹಂಚಿಕೆ ಮಾಡಿ ಮತದಾರರನ್ನು ಓಲೈಸುವಂತಹ ಕಾರ್ಯವನ್ನು ಚುನಾವಣೆಯಲ್ಲಿ ನಡೀತವೆ. ಹೀಗಾಗಿ ಗೋವಾದಿಂದ ಅತ್ಯಂತ ಕಡಿಮೆ ದರದಲ್ಲಿ ಈ ಅಕ್ರಮವಾಗಿ ಸರಾಯಿಯನ್ನು ಖರೀದಿಸಿ ಈ ಬಾಟಲ್ಗಳನ್ನು ಖರೀದಿಸಿ ಸಾಗಾಣಿಕೆ ಮಾಡುವಂತಹದ್ದು ಇವತ್ತು ನಿನ್ನೆದಲ್ಲ, ಪ್ರತಿ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಈ ಒಂದು ಸರಾಯಿ ಗೋವಾ ಟು ಬೇರೆ ಬೇರೆ ಪಕ್ಕದ ರಾಜ್ಯಗಳಿಗೆ ಪಾರ್ಸಲ್ ಆಗ್ತದೆ. ಈಗೂ ಕೂಡ ಪಕ್ಕದ ಮಹಾರಾಷ್ಟ್ರದಲ್ಲಿಯೇ ಇವತ್ತು ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕ್ ಪಂಚಾಯತಿ ಚುನಾವಣೆ, ಸ್ಥಳೀಯ ಸಂಘ ಸಂಸ್ಥೆಗಳ ಚುನಾವಣೆಗಳು ನಡೀತಾ ಇದ್ದಾವೆ. ಹೀಗಾಗಿ ಚುನಾವಣೆಯಲ್ಲಿ ಹಂಚಿಕೆ ಮಾಡಲು ಹೊರಟಿರ್ತಕ್ಕಂತಹ ಗೋವಾದಿಂದ ಮಹಾರಾಷ್ಟ್ರಕ್ಕೆ ಹೊರಟಿರ್ತಕ್ಕಂತಹ ವಾಯಾ ಬೆಳಗಾವಿ ಮುಖೇನ ಗೋವಾ ಬೆಳಗಾವಿ ಮಹಾರಾಷ್ಟ್ರ ಈ ಮಾರ್ಗವಾಗಿ ಹೊರಟಿರ್ತಕ್ಕಂತಹ ಸರಾಯಿ ತುಂಬಿದ ಲಾರಿಯನ್ನೇ ಈಗ ಬೆಳಗಾವಿಯ ಮಾಳಮಾರುತಿ ಪೊಲೀಸರು ವಶಪಡಿಸಿಕೊಳ್ಳೋದ್ರ ಮೂಲಕ ಇವತ್ತು ಭರ್ಜರಿ ಬೇಟೆಯನ್ನು ಆಡಿದ್ದಾರೆ. ಚೆಕ್ ಪೋಸ್ಟ್ ಕೂಡ ಇರುವಂಥದ್ದು, ಎಕ್ಸೈಸ್ ಚೆಕ್ ಪೋಸ್ಟ್ ಇರುವಂಥದ್ದು. ಇದರಲ್ಲಿ ಕೂಡ ಯಾವುದೇ ಸರ್ಕಾರಿ ಇಲಾಖೆ ಬೆಳಗಾವಿಯ ಪೊಲೀಸರು ಇವತ್ತು ಭರ್ಜರಿ ಬೇಟೆಯನ್ನು ಆಡಿದ್ದಾರೆ. ಪಕ್ಕದ ಮಹಾರಾಷ್ಟ್ರದಲ್ಲಿ ZPTP ಇಲೆಕ್ಷನ್ ನಡೀತಾ ಇದೆ. ಆ ಇಲೆಕ್ಷನ್ನಲ್ಲಿ ಹಂಚಿಕೆ ಮಾಡಬೇಕಂತೇಳಿ ಗೋವಾದಿಂದ ಒಂದು ಸರಾಯಿ ಬಾಟಲ್ಗಳನ್ನು ಒಂದು ಲಾರಿಯಲ್ಲಿ ತುಂಬಿಕೊಂಡು ಆ ಲಾರಿ ಗೋವಾದಿಂದ ಬೆಳಗಾವಿ ಮಾರ್ಗವಾಗಿ ಮಹಾರಾಷ್ಟ್ರಕ್ಕೆ ಹೊರಟಿತ್ತು. ಈ ಸಂದರ್ಭದಲ್ಲಿ ಖಚಿತ ಮಾಹಿತಿಯನ್ನು ಪಡೆದಿರ್ತಕ್ಕಂತಹ ಬೆಳಗಾವಿಯ ಮಾಳಮಾರುತಿ ಪೊಲೀಸರು ಬೆಳಗಾವಿ DCP ನಾರಾಯಣ್ ಭರ್ಮನಿ ಮತ್ತು ಮಾರ್ಕೆಟ್ ACP ಸತ್ಯನಾಯಕ್ ಮತ್ತು ಬೆಳಗಾವಿ ಮಾಳಮಾರುತಿ
ಪೊಲೀಸ್ ಠಾಣೆಯ CPI ಗಡ್ಡೆಕರ್ ನೇತೃತ್ವದ ತಂಡ ಆ ಲಾರಿಯನ್ನು ರಾಲಿ ಮೇಲೆ ತಡೆದು ದಾಳಿ ಮಾಡಿ ಆ ಲಾರಿಯನ್ನು ವಶಪಡಿಸಿಕೊಂಡು ಲಾರಿಯಲ್ಲಿ ಸಾಗಿಸಲಾಗ್ತಾ ಇದ್ದಂಥ ಸರಾಯಿ ತುಂಬಿದ 800 ಬಾಕ್ಸ್ಗಳನ್ನು ಈಗ ಬೆಳಗಾವಿಯ ಪೊಲೀಸರು ವಶಪಡಿಸಿಕೊಳ್ಳುವುದರ ಮೂಲಕ ಇವತ್ತು ಭರ್ಜರಿ ಬೇಟೆಯನ್ನು ಮಾಡಿದ್ದಾರೆ. ತಾವು ನೋಡ್ತಾ ಇರೋದು ಬೆಳಗಾವಿ ಸುದ್ದಿ.com. ಭರ್ಜರಿ ಬೇಟೆ. ಎಷ್ಟು ಬಾಟಲು ಎಷ್ಟು ಬಾಕ್ಸು ಎಲ್ಲ ಲೆಕ್ಕ ಹೇಳತ್ತಾರೆ.
ಎಲ್ಲಿಗೂ ನಮಸ್ಕಾರ. ಇವತ್ತು ನಮ್ಮ ಮಾಳಮಾರುತಿ ಪೊಲೀಸ್ ಸ್ಟೇಷನ್ದು ಟೀಮ್ ನಮ್ಮ ಪೊಲೀಸ್ ಇನ್ಸ್ಪೆಕ್ಟರ್ ಶ್ರೀ BR ಗಡ್ಡೇಕರ್ ಅವರ ನೇತೃತ್ವದಲ್ಲಿ ಒಂದು ಲೀಕರ್ ರೇಡ್ ಮಾಡಿದ್ದಾರೆ. ಇದರಲ್ಲಿ ಅವರಿಗೆ ಖಚಿತ ಇನ್ಫಾರ್ಮೇಷನ್ ಬಂತು. ಅದರ ಆಧಾರದ ಮೇಲೆ ಈ ಶ್ರೀನಗರ್ ಗಾರ್ಡನ್ ಹತ್ತಿರ ಒಂದು ಟ್ರಕ್ ಗೋವಾ ಮ್ಯಾನುಫ್ಯಾಕ್ಚರ್ಡ್ ಲೀಕರ್ ಕ್ಯಾರಿ ಮಾಡ್ಕೊಂಡು ಹೋಗ್ತಾ ಇದೆ ಅಂತ ಮಾಹಿತಿ ಇತ್ತು. ಅವರು ಆ ಟ್ರಕ್ ಇಂಟರ್ಸೆಪ್ಟ್ ಮಾಡಿದರು. ಆ ಡ್ರೈವರ್ ಹತ್ತಿರ ಯಾವುದೇ ಡಾಕ್ಯುಮೆಂಟ್ಸ್ಗಳು ಇರಲಿಲ್ಲ. ಈ ಸುಮಾರು 7,000 ಲೀಟರ್ ಆಲ್ಕೋಹಾಲ್ ಇವರು ಕ್ಯಾರಿ ಮಾಡ್ತಾಯಿದ್ರು ವಿದೌಟ್ ಎನಿ ಡಾಕ್ಯುಮೆಂಟ್ಸ್. ನಮ್ಮ ಕರ್ನಾಟಕ ಎಕ್ಸೈಸ್ ಆ್ಯಕ್ಟ್ ಸೆಕ್ಷನ್ 32, 34 ಪ್ರಕಾರ ಈಗ ನಾವು ಪ್ರಕರಣ ದಾಖಲು ಮಾಡ್ತಾಯಿದ್ದೀವಿ. ಇದು ಮೇಲ್ನೋಟಕ್ಕೆ ಇದರ ಲೀಕರ್ ಕಾಸ್ಟ್ 25 to 26 lakhs ಇದೆ ಅಂತ ನಾವು ಪ್ರಿಲಿಮಿನರಿ ನಮ್ಮದು ಕೇಸ್ ಇದೆ. ಈಗ ಈ ತನಿಖೆ ನಾವು ಮಾಡ್ತೀವಿ. ಈ ಲೀಕರ್ ಎಲ್ಲಿ ಹೋಗ್ತಾ ಇತ್ತು, ಎಲ್ಲಿಂದ ಹೋಗ್ತಾ ಇತ್ತು, ಆ ಆರೋಪಿಗಳ ಮೇಲೆ ಕೂಡ ನಾವು ಚಾರ್ಜ್ ಶೀಟ್ ಸರ್. ಈಗ ಎರಡು ಮೂರು ಕಡೆ ಚೆಕ್ ಪೋಸ್ಟ್ ಇದೆ ಸರ್. ಕಲ್ಕುಂಬಿ ಮತ್ತು ಗೋವಾ ಚೆಕ್ ಪೋಸ್ಟ್ ಬಂದಿದೆ ಸರ್. ಅಂದ್ರೆ ಅಲ್ಲಿ ಏನು ಆಗ್ತಿಲ್ವಾ? ಏನ್ ಮಾಡ್ತಿದ್ದಾರೆ? ಯಾಕಂದ್ರೆ ನಿರಂತರವಾಗಿ ಈ ರೀತಿ ಆಗ್ತಾ ಇದೆ. ದಟ್ ವಿಲ್ ಬಿ ಪಾರ್ಟ್ ಆಫ್ ಅವರ್ ಇನ್ವೆಸ್ಟಿಗೇಷನ್. ಅಲ್ಲಿಂದ ಹೇಗೆ ತಪ್ಪಿಸಿದ್ದಾರೆ ಇವರು, ಈಗ ಏನು ಮಹಾರಾಷ್ಟ್ರ ಅದು ಮೇಲ್ನೋಟಕ್ಕೆ ಅದೇ ಇಲೆಕ್ಷನ್ಗೆ ಹೋಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ನಮ್ಮವರು. ಬಟ್ ಇಟ್ಸ್ ಅ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್. ಇಟ್ಸ್ ಟೂ ಅರ್ಲಿ ಟು ಸೇ. ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆದಮೇಲೆ ವಿ ಕ್ಯಾನ್ ಕನ್ಕ್ಲೂಡ್ ಟು ಸೇ. ಒಂದೇ ಬ್ರ್ಯಾಂಡ್ ಅದ ಬೇರೆ ಬೇರೆ ನೇ ಒಂದೇ ಬ್ರ್ಯಾಂಡ್. 900 ಬಾಕ್ಸ್ ಸುಮಾರು ಇದೆ ಅಲ್ಲಿ. ಬಹುಶಃ ದಟ್ ಈಸ್ ಒನ್ ಪಾಸಿಬಿಲಿಟಿ. ಅದು ನಾವು ತನಿಖೆಯಲ್ಲಿ ಖಚಿತಪಡಿಸ್ತೀವಿ. ಗೋವಾ ಮತ್ತು ಕರ್ನಾಟಕದ ನಡುವೆ ಗೋವಾ ಬಾರ್ಡರ್ ಇದೆ. ಅಲ್ಲಿ ಬರೀ ಸರಾಯಿ ಅಷ್ಟೇ ಅಲ್ಲ, ಮತ್ತು ಬೇರೆ ಬೇರೆ ವಸ್ತುಗಳು ಕೂಡ ಸಾಗಾಣಿಕೆ ಆಗ್ತಾ ಇದ್ದಾವೆ ಅನ್ನೋಂಥದ್ದು. ಚೆಕ್ ಪೋಸ್ಟ್ ಇದ್ರೂ ಏನು ಉಪಯೋಗ ಇಲ್ಲ ಅನ್ನುವಂಥದ್ದು. ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ಗಳು ಯಾರು ಕೂಡ ಎಕ್ಸೈಸ್ ಇದೆ ಮತ್ತೊಂದಿದೆ. ಎಕ್ಸೈಸ್ ಇದೆ, RTO ಇದೆ, ಡಿಸ್ಟ್ರಿಕ್ಟ್ ಪೊಲೀಸ್ ಇದೆ, ಗೋವಾದು ಚೆಕ್ ಕೊಟ್ಟಿದೆ, ಕರ್ನಾಟಕದ್ದು ಚೆಕ್ ಕೊಟ್ಟಿದೆ. ಪಾಸ್ ಆಗಿ ಸಿಟಿಯಲ್ಲಿ ಬಂದರೆ ಸಿಟಿ ಪೊಲೀಸ್ ಕಾರ್ಯಾಚರಣೆ ಮಾಡ್ತಾರೆ. ಡೆಲಿವರ್ ಅನಿಸ್ತಾ ಇಲ್ವಾ ಸರ್ ನಿಮಗೆ? ಅದು ಐ ಕ್ಯಾನಾಟ್ ಕಮೆಂಟ್ ಆನ್ ಅದರ್ ಡಿಪಾರ್ಟ್ಮೆಂಟ್ಸ್. ಬಟ್ ನಮ್ಮ ಅಧಿಕಾರಿ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಮೊನ್ನೆ ಕೂಡ ಒಂದು ಡ್ರಗ್ಸ್ದು ಕೂಡ ಇನ್ಫಾರ್ಮೇಷನ್ ಇತ್ತು. ರಾತ್ರಿ 3 ಗಂಟೆವರೆಗೆ ಇವರು ಕಾಯ್ದಾರೆ. ಬಟ್ ಆವಾಗ ಇನ್ಫಾರ್ಮೇಷನ್ ಫೇಕ್ ಇತ್ತು, ಅಲ್ಲಿ ಸಿಗಲಿಲ್ಲ. ಸೊ ಈ ಮುಂದಿನ ಹೋದ 1 ತಿಂಗಳಲ್ಲಿ ಇನ್ಫಾರ್ಮೇಷನ್ ಬೇಸ್ಡ್ ಒಳ್ಳೆ ರೇಡ್ ಆಗ್ತಾಯಿದೆ. ನಮ್ಮದು ಸಾರ್ವಜನಿಕರಿಗೆ ರಿಕ್ವೆಸ್ಟ್ ಇದೆ, ಯಾವುದೇ ಇಲ್ಲೀಗಲ್ ಚಟುವಟಿಕೆ ಬಗ್ಗೆ ನಿಮ್ಮ ಹತ್ರ ಮಾಹಿತಿ ಇದ್ದರೆ ದಯವಿಟ್ಟು ಪೊಲೀಸರಿಗೆ ತಿಳಿಸಿ. ನಾವು ಖಂಡಿತ ಅದರ ಮೇಲೆ ಕಾನೂನು ರೀತಿಯ ಕ್ರಮ ತಗೋತೀವಿ. ಸ್ಪೆಷಲಿ ಟೀಮ್ ಮಾಳಮಾರುತಿ ನಮ್ಮದು ಭಾಳ ಒಳ್ಳೆಯ ಕೆಲಸ ಮಾಡ್ತಾಯಿದೆ. ಈ ಥರ ರೇಡ್ಸ್ ಆಗಿದ್ದರೆ ನಮ್ಮದು ಜನರದು ನಮ್ಮ ಇಲಾಖೆ ಮೇಲೆ ನಂಬಿಕೆ ಹೆಚ್ಚಾಗುತ್ತದೆ. ಸೊ ಐ ಕಾಂಗ್ರ್ಯಾಚುಲೇಟ್ ಅವರ್ ಟೀಮ್. ನಮ್ಮ ACP ಶ್ರೀ ಸಂತೋಷ್ ಮತ್ತು DCP ನಿರಂಜನ್ ಮತ್ತು ನಾರಾಯಣ ಇವರ ಮಾರ್ಗದರ್ಶನದಲ್ಲಿ ಈ ನಮ್ಮ ಟೀಮ್ ಒಳ್ಳೆಯ ಕೆಲಸ ಮಾಡ್ತಾರೆ. ಅದು ಈಗ ಇಂಟ್ರೋಗೇಷನ್ ಡ್ರೈವರ್ ಸಿಕ್ಕಿದ್ದಾರೆ. ಸರ್, ಈಗ ಸಾಕಷ್ಟು ಅಧಿಕಾರಿಗಳಿದ್ದಾರೆ, ಪೊಲೀಸರಿಗೆ ಕೇವಲದಿಂದ ರೇಟ್ ಪ್ರಕರಣದಲ್ಲಿ ಕಂಟೈನರ್ ಸಿಗುತ್ತೆ, ಮಾಲ್ ಸಿಗುತ್ತೆ, ಡ್ರೈವರ್ ಸಿಗುತ್ತೆ. ಮೂಲ ಆರೋಪಗಳು ಇದುವರೆಗೆ ಯಾವುದು ಸರ್ಕಾರದವರು ಇರೋದಿಲ್ಲ, ಡಿಸ್ಟ್ರಿಕ್ಟ್ ಈ ಕ್ಷೇತ್ರದಲ್ಲಿ ಏನಾದ್ರು ಆ ರೀತಿ ಇನ್ಫಾರ್ಮ್ ಮಾಡ್ತಾರೆ. ಹೌದು, ವಿಲ್ ಗೋ ಡೀಪರ್. ಈ ಎಲ್ಲಿಂದ ಬಂತು, ಎಲ್ಲಿ ಹೋಗ್ತಾ ಇತ್ತು, ವಿಲ್ ಸ್ಟಾರ್ಟ್ ಪಾಯಿಂಟ್ ಎಂಡ್ ಪಾಯಿಂಟ್ ಕೂಡ ನಾವು ಈ ಚಾರ್ಜ್ ಶೀಟ್ನಲ್ಲಿ ಕನೆಕ್ಟ್ ಮಾಡ್ತೀವಿ. ಸರ್, ಈಗ ಡಿಸ್ಟ್ರಿಕ್ಟ್ ಪೊಲೀಸದು ರೇಂಜಿದು ಬಾರ್ಡರ್ನಲ್ಲಿ ಚೆಕ್ ಪೋಸ್ಟ್ ಇದೆ. ನಿಮ್ಮ ಕಮಿಷನರೇಟ್ ರೇಂಜ್ ಶುರುವಾದ ತಕ್ಷಣ ನೀವೇನಾದರೂ ಚೆಕ್ ಪೋಸ್ಟ್ ಮಾಡ್ತೀರಾ? ನೋಡೋಣ. ಈಗ ನೀಡ್ ಬೇಸ್ಡ್ ಇರುತ್ತೆ. ಈಗ ಇಲೆಕ್ಷನ್ ಆಯಿತು ಅಂದರೆ ವಿಲ್ ಹ್ಯಾವ್ ಟು ಪುಟ್ ದ ಚೆಕ್ ಪೋಸ್ಟ್ ಆ್ಯಂಡ್ ಆಲ್. ನೀಡ್ ಬೇಸ್ಡ್ ಇರುತ್ತೆ ಅಥವಾ ಇಂಟೆಲಿಜೆನ್ಸ್ ಬೇಸ್ಡ್. ಯಾಕಂದ್ರೆ ಸಿಟಿ ಕಮಿಷನರೇಟ್ ಅದು ಚೆಕ್ ಪೋಸ್ಟ್ ಇಲ್ಲ ಸರ್, ಸ್ಪೆಸಿಫಿಕ್ ಆಗಿ. ಸೊ ಆಲ್ಮೋಸ್ಟ್ ಅಲ್ಲಿ ಹೈವೇಸ್ ಆಗಿರ್ಬೋದು, ತೆಗಿಲಿಕ್ಕೆ ಯಾವಾಗ ಅದೇ ಯಾವುದು ಬೆಳಗಾವಿ ಸಿಟಿನ ಪಾಸ್ ಆಗ್ಬೋದು. ಬೆಳಗಾವಿ ಪೊಲೀಸ್ ಎಷ್ಟು ಆ್ಯಕ್ಟಿವ್ ಇದೆ ಆ ಬೇರೆ ಕಡೆ ಅಷ್ಟು ಆ್ಯಕ್ಟಿವ್ ಮಾಡ್ಬೇಕು. ನಿಪ್ಪಾಣಿ ಇರ್ಬೋದು, ಚಂದ್ರಮರ ಇರ್ಬೋದು, ಇಂಥ ಬೇರೆ ಬೇರೆ ಕಡೆ ಹೋಗೋದು ಕಾಣಪುರ. ಸೊ ನಿಮ್ಮ ಸಿಟಿ ಸರೌಂಡಿಗೆ ಅದು ನಿಮ್ಮ ಚೆಕ್ ಪೋಸ್ಟ್ ಟೈಪ್ ಮಾಡ್ತಾರೆ ಅಂತ ಸ್ಪೆಷಾಲಿಟಿ ಪರಿಶೀಲನೆ ಮಾಡ್ತೀವಿ ನಾವು. ಅದು ವಿಲ್ ವರ್ಕ್ ಆನ್ ಇಟ್. ಸ್ಟಾಫ್ ಕಡಿಮೆ ಇದ್ದಾರಪ್ಪ.